ನೋಡೋಣ ಹೆಂಗ್ ಬರುತ್ತೆ ಅಂತ. ತಲೆಯಲ್ಲಿ ಏನೋ ಒಂದು ಐಡಿಯಾ ಬಂದಿದೆ. ರೆಡಿ ಮಾಡ್ತಿದ್ದಾರೆ ಬ್ಯಾಕ್ಗ್ರೌಂಡ್ಗೆ. ಸಾಲಿಲ್ಲ ಅಂದ್ರೆ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಐ ಹೋಪ್ ಎಲ್ಲ ಸಖತ್ತಾಗಿದ್ದೀರಾ, ಎಲ್ಲ ಹಬ್ಬಕ್ಕೆ ರೆಡಿ ಆಗ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ರೆಡಿ ಆಗ್ತಾಯಿದ್ದೀನಿ. ಬನ್ನಿ ನಮ್ಮ ಹಬ್ಬದ್ದು ಹೇಗಿರುತ್ತೆ, ನಮ್ಮನೆ ಸಂಭ್ರಮ ಹೇಗೆ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರು ಎಲ್ಲೂ ಮಿಸ್ ಮಾಡಿಬಿಡಿ ಪ್ಲೀಸ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಬನ್ನಿ ಬನ್ನಿ. ಹಾಕ್ತೀನಿ ಸಾಕು ಬಿಡು. ಕಟ್ ಮಾಡು. ಸರಿ ಒಂದು ಸ್ವಲ್ಪ ಕೊಡಿ. ಫ್ಲಾಶ್ ನೋಡೋಣ ಹೆಂಗ್ ಬರುತ್ತೆ ಅಂತ. ತಲೆಯಲ್ಲಿ ಏನೋ ಒಂದು ಐಡಿಯಾ ಬಂದಿದೆ. ರೆಡಿ ಮಾಡ್ತಿದ್ದಾರೆ ಬ್ಯಾಕ್ಗ್ರೌಂಡ್ಗೆ. ಸಾಲಿಲ್ಲ ಅಂದ್ರೆ ಹೇಳ್ರಪ್ಪ, ಕಟ್ ಮಾಡ್ಕೊಬತ್ತೀನಿ ಇನ್ನೊಂದ್ಸರಿ. ಚಿನ್ನೆ ಸಾಲಿಲ್ಲ ಅಂದ್ರೆ ಹೇಳು. ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿಟ್ಟವ್ರೆ. ಬಾಳೆಹಣ್ಣು ನಮ್ಮ ಅಕ್ಕ ಕೊಟ್ಟಿದ್ಲು, ಬಾಳೆಕಾಯಿ ಯಾಕೋ ಎಣ್ಣೆ ಆಗಿಲ್ಲ. ಈಗ ಎತ್ತಿಟ್ಟಿದ್ದೀನಿ, ಅಡ್ಡೆ ಹಾಕಿದ್ದೆ. ಈಗ ಎತ್ತಿಟ್ಟಿದ್ದು ನೋಡೋಣ ನಾಳೆ ಬೆಳಗ್ಗೆ ಅಷ್ಟರೊಳಗಾದ್ರು ಹಣ್ಣಾಗುತ್ತಾ ಅಂತ. ಎಲ್ಲ ತೊಳೆದಿಟ್ಟಿದ್ದಾರೆ. ಅದನ್ನೇ ನಾನು ನೆನ್ಕೊಂಡೆ, ಇಲ್ಲಿ ಟೈಮ್ ಆಗ್ಬಿಡ್ತೈತೆ ಅಂತ. ಇಲ್ಲಿ ನೀಚ್ ಬಂಗ್ಲದಲ್ಲಿ ಸಿಗಲ್ವೇನಕ್ಕನವ? ಅಂದರೆ ಮಾಮೂಲಿ ಸಿಗುತ್ತೆ. ಸಿಕ್ಕರು ತಗೊಬರ ತಡಿ, ಹೋಯ್ತೀನಿ ನಾನೇ. ಏಮೋ ಬರಲಿ. ಡಬಲ್ ಟೇಪ್ ಮೇಯ್ನ್ ಬೇಕಾಗಿತ್ತು. ನೋಡಿ ಅಡುಗೆ ಮನೆ ವರ್ಷಕ್ಕೆ ಹೋಗ್ತಾ ಇದ್ದೀನಿ ಈಗ. ಇದ್ರೊಳಗೆ ನಮ್ಮ ಮುತ್ತು ಏನು ಮಾಡ್ತಿದ್ದಾಳೆ ಈಗೆಲ್ಲ ಅದೆಲ್ಲ ಐಡಿಯಾ ಕೊಟ್ಟೆ. ಈಗ ಅಣಿಸಿ ನೀಟಾಗಿ ಲೆವೆಲ್ಗೆ ಕಟ್ ಮಾಡ್ತಿದ್ದಾರೆ. ಇವಾಗ ಗೋಡೆಗೆ ಹಾಕ್ಬೇಕು ಇದನ್ನ. ನೋಡೋಣ ಹೆಂಗೆ ಬರುತ್ತೆ ಅಂತ. ಈಗ ಫಸ್ಟ್ ಟೈಮ್ ನಾನು ನನ್ನ ಮನಸ್ಸಿಗೆ ಬಂದಂಗೆ ಐಡಿಯಾನ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ನೋಡೋಣ ಹಿಂದೆ ಬ್ಯಾಕ್ಗ್ರೌಂಡ್ ಯಾವ ಥರ ಈ ಸಲ ಯಾವ ಥರ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೆ ಈ ಬ್ಯಾಕ್ಗ್ರೌಂಡು ಹಾಕಿದ್ಮೇಲೆ ಫಿನಿಶ್ ಆದ್ಮೇಲೆ ವಿಡಿಯೋ ಹಾಕ್ತೀನಿ. ನಿಮಗೆ ಚೆನ್ನಾಗಿದೆ ಅಂದರೆ ನಂಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಪ್ಲೀಸ್. ಮಧ್ಯದಲ್ಲಿ ಒಬ್ರು ಇಟ್ಕೊಳ್ಳಿ. ನಿಧಾನಕ್ಕೆ ತಗೊಂಡು ನಡೀರಿ. ಇಲ್ಲಿಗೆ ನೋಡಿ ಹಿಂಗ್ ಬಂದಿದೆ ಫೈನಲ್ ಆಗಿ. ಇಲ್ಲಿ ಮಧ್ಯದಲ್ಲಿ ಫ್ಲವರ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸಾಕೈತೆ ಅಷ್ಟೇ. ಬಿಡು ಸಾಕಲ್ವಾ? ನೀವು ಬಿಡವಲ್ಲಿ ಆಕಾಯಿ ಮಾರ್ಕೈತೆ ನೋಡು, ಅಷ್ಟಕ್ಕೆ ಮಾಡ್ಲಾ? ಅಲ್ಲಿಗೆ ಮಾಡುವ. ನಾನು ಕೆಳಗಡೆ ಇಟ್ಟಿದ್ದೀನಿ, ಅವ್ಳು ಮೇಲ್ಗಡೆ ಇಡೋ. ಮತ್ತೆ ಅಲ್ಲ ಕಣ್ರವ, ಫಸ್ಟ್ ಅಂಟಿಸ್ಬಿಡೋಣ. ಟೇಪ್ ತಂದ್ಮೇಲೆ ಅಂಟಿಸಿದ್ಮೇಲೆ ಕಟ್ ಮಾಡೋಣ. ಡಬಲ್ ಟೇಪು ನೀಚ್ ಮಂಗ್ಲದಲ್ಲಿ ಐತೆ ನೋಡಿ, ಕೇಳ್ಕೊಬರ್ಬೇಕಲ್ಲ. ಹಂಗೆ ಮಾಡಿ ಏನಕ್ಕಲ್ಲ ಅದು ರೋಡ್ ಇಡುವಂಗೆ. ಇಲ್ಲೇ ಎಲ್ಲಾರು ಇಟ್ಟಿರವ, ಇಲ್ಲೇ ಎಲ್ಲಾರು. ಅಲ್ಲಿ ಇಟ್ಟಿರಲ್ಲಿ. ಆಮೇಲೆ ಅಡುಗೆ ಮನೆ ಒರೆಸ್ಬಿಟ್ಟು ಡಬಲ್ ಟೈಪ್ ತರಕ್ಕೆ ಹೋಗ್ತೀನಿ. ಒಲೆ ಎಲ್ಲ ಒರೆಸಿ ನೀಟಾಗಿ ರಂಗೋಲಿ ಹಾಕ್ತಾ ಇದ್ದೀನಿ. ಇದೇ ಮೇನ್ ಲಕ್ಷ್ಮಿ ಅಲ್ವಾ? ಸಿಕ್ಕಾಬಟ್ಟೆ ಕೆಲಸ ಐತೆ ಇನ್ನು. ಅಡುಗೆ ಮನೆಯಿಂದ ಕ್ಲೀನ್ ಮಾಡ್ಕೊಬಿಟ್ರೆ ನನಗೆ ಈಸಿ ಆಗುತ್ತೆ.
ಬಾಗಿಲು ತೊಳೆದಿದ್ದೀವಿ, ರಂಗೋಲಿ ಹಾಕಿಲ್ಲ. ಬಾಗಿಲು ತೊಳೆದು ರಂಗೋಲಿ ಹಾಕಬೇಕು. ಅಯ್ಯೋ ನೋಡಿ ಇಲ್ಲಿ ನಮ್ಮ ಏಮ ಬಂದವನ ಹಾಸ್ಟ್ಲಿಂದ ಸ್ಪೋರ್ಟ್ಸ್ ಆಡಕ್ಕೆ ಹೋಗಿದ್ನೋ, ಗ್ರೌಂಡ್ನೇ ಕ್ಲೀನ್ ಮಾಡಕ್ಕೆ ಹೋಗಿದ್ನೋ ಗೊತ್ತಿಲ್ಲ. ಅವ್ರ ಅಣ್ಣ ಅಂತಾನೆ ಕಬಡ್ಡಿ ಆಡಕ್ಕೆ ಹೋಗಿದ್ನಂತೆ. ಕಬಡ್ಡಿ ಅಣ್ಣ ಅವನೇ ಆಗಿರೋದು, ತಮ್ಮ ಏನು ಇವ್ನು ತೊಳೆಯಬೇಕು. ಹಿಂದೆ ಕವಲೆಯಲ್ಲಿ ನೀರು ಬಿಟ್ಟಿರೋದು, ಪಾತ್ರೆ ಎಲ್ಲ ತೊಳೆದಿಟ್ಟವ್ರೆ. ದೇವ್ರ ಪಾತ್ರೆ, ಬೆಳ್ಳಿ ಪಾತ್ರೆ ಎಲ್ಲನೂ ಎಲ್ಲರೂ ಈಗ ಡೈನಿಂಗ್ ಟೇಬಲ್ ಎತ್ತಬೇಕು. ಸೂಪರ್, 100 ಕೊಡ್ಬೋದು. ಗಂಡಿ ಮನೆ ಚೆನ್ನಾಗಿ ತೊಳಿರಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ತಗೋ, ಇವತ್ತೇನೋ ಕೋರ್ಟಿಂದ ಏನು ತೀರ್ಮಾನ. ಎಷ್ಟು ಚಂದ ಇದ್ದಿಲ್ಲ. ಡಿಗ್ರಿ ಗ್ರಾಜುಯೇಟ್ ಆದ್ರೆ ಕೆಲಸನೇ ಸಿಕ್ಕಿಲ್ಲ. ಇಂಜಿನಿಯರಿಂಗ್ ನೋಡಿ ಗೈಸ್, ಕೆಲಸನೇ ಸಿಕ್ಕಿಲ್ಲ ಪಾಪ ನಮ್ಮ ನೋಡಿ. ಇವಳೆ ಪಾಪ ರ್ಯಾಂಕ್ ಎಲ್ಲ ಸೈಡ್ ಅದನ್ನ ಎತ್ತಿ ಆ ಕಡೆ ಇಟ್ಕೊಳ್ಳೆ. ಎರಡು ಮೂರು ನಾಲ್ಕು ಅನ್ನ ಹಾಕು 5 6 ಬೇಳೆ ಸಾರು. ಅದೇ ಬಸ್ ಒಂಚೂರು ಸರ್ಕಲ್ ಹೋಗಿದ್ರಾ? ಚಿನ್ನಿ ನಿನ್ ಕೈ ಒಂದ್ಸಲ ಕೆಳಗಡೆ. ಸರಿಯಾ? ನೋಡಿ ಆ ಕಡೆ ಕೊಂಡ ಈ ಕಡೆ ಹೋಗಿ ಮತ್ತೆ ನಾನು ಹೆಲ್ಪ್ ಮಾಡಿ ನಾನು ಹೊತ್ಬಿಟ್ಟು ಹೆಲ್ಪ್ ಮಾಡಿ ಬೇಡ ಕಣೆ. ಅಕ್ಕ ನಾನು ಹೇಳಿದೆ ಗೊತ್ತಾ ಅಮ್ಮ ಇನ್ನೊಂದು ನಾನು ಹೇಳ್ದ ಸುಮ್ಮನೆ ಅಲ್ಲ ಕುತ್ಕೊಂಡು ಹೇಳ್ತಾಳೆ ಯಾವಾಗ ಹಬ್ಬದ ದಿನಲ್ಲೇ ಹಬ್ಬದ ಟೈಮಲ್ಲೇ ಈ ಕರೆಂಟು ನೀರು ಎಲ್ಲ ಹೋಗೋದು ನಮ್ಮೂರಲ್ಲಿ. ಹೊಟ್ಟೆ ಉರಿ ನಾವು ಹಬ್ಬ ಮಾಡ್ತೀವಿ ಅಂತ ಜನಕ್ಕೂ ಹೊಟ್ಟೆ ಉರಿ, ಕರೆಂಟಿಗೂ ಹೊಟ್ಟೆ ಉರಿ. ನಾವು ಉರ್ಸಕ್ಕೆ ಇರೋದು. ನೋಡಿ ಹೊಂಟೆ ಹೋಯ್ತು ಕರೆಂಟ್ ಅಲ್ಲೇ.
20 ಕೊಡ್ತೀನಿ ಕಡೆ ಸಾಕು. ಅವಾಗಿಂದ ಬೆಳಗ್ಗೆಯಿಂದ ಹಿಂಗೆ ಮಾಡ್ತೈತೆ ಅಕ್ಕ. ನನ್ನ ಕನಸು ನನಸಾಗಿರೋ ದಿನ. ತುಂಬ ವರ್ಷದಿಂದ ಬೆಳ್ಳಿ ಮುಖವಾಡ ತಗೋಬೇಕು ಅಂತ ಇದ್ದೆ. ಮುಂಚೆ ಈ ಮಣ್ಣಿನ ಮುಖವಾಡ ಕೂರಿಸ್ತಿದ್ದೆ. ಈ ಲಕ್ಷ್ಮಿ ಬಂದಿದ್ದು ನಾನು ಈ ಸಲ ಬೆಳ್ಳಿ ಮುಖವಾಡ ತಗೊಬಂದಿದ್ದೀನಿ. ನನ್ನ ಕನಸು ನನಸಾಗಿದ್ದ ದಿನ. ಈಗ ನೀಟಾಗಿ ಎಲ್ಲ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಈಗ ಇದಕ್ಕೆ ಇದು ಫಸ್ಟ್ ಟೈಮ್ ನಾನು ಮುಖವಾಡಕ್ಕೆ ಅದೆಲ್ಲ ಹೊಸಾದು ತೊಗೊಬಂದಿದ್ದೀನಿ. ನೈ ಪಾಲಿಶ್ ಎಲ್ಲ ನೀಟಾಗಿ ರೆಡಿ ಮಾಡೋಣ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ಕಳಸ ಎಲ್ಲ ರೆಡಿ ಮಾಡ್ಕೊಬೇಕು. ನನ್ನ ಲೈಫಲ್ಲಿ ಆಗುತ್ತೋ ಆಗಲ್ವೋ ಅಂದ್ಕೊಂಡಿದ್ದೆ, ತಗೊಬಂದೆ ಕೊನೆಗೆ. ಇಷ್ಟು ಚೆನ್ನಾಗಿತ್ತು ನೋಡೋದು. ಅದೊಂದು ಕಡೆಗೆ ಇಡ್ತೀನಿ. ಎರಡೆರಡು ಕೂರಿಸ್ಬಾರ್ದು ಅನ್ಸುತ್ತೆ. ಇಡ್ತೀನಿ, ಕೂರ್ಸಲಕ್ಕನವ ಎರಡೆರಡು ಇಡ್ತೀನಿ ಮಾಮೂಲಿ ಅಕ್ಕಿ ಮೇಲೆ. ಇನ್ನೊಂದು ಇಡ್ತೀನಲ್ಲ ಅಮ್ಮ. ಈಗ ಒಂದು ವರ್ಷ ಇತ್ತು ಕೂರ್ಸಿದ್ರೆ ಒಂದು ವರ್ಷ ಅದು ಕೂರ್ಸಿ. ಯಾರು ಮಾತಾಡ್ಸ್ಬಿಡಿ ಅಮ್ಮನಿಗ ಅನ್ಕೋತೀವಿ. ಚುಕ್ಕ ಇದೆಯಲ್ಲ ಏನಿಲ್ಲ, ಲಕ್ಷ್ಮಿ ಗೊತ್ತು. ಹಳೆ ಕಾಲದ ಮಾತಲ್ಲಿ ಹೊಸ ಐನೈನರ್ ತಗೊಬಂದಿದ್ದೀನಿ ಲಕ್ಷ್ಮಿಗೆ ಅಂದ್ಬಿಟ್ಟು. ಹೊಸ 500 ಇಟ್ಸ್ ಐಲೈನರ್. ಅಮ್ಮ ಲೆಕ್ಕ ಹಾಕಂಗಿಲ್ಲ ಅಲ್ವಾ? ಅಮ್ಮ ಲೆಕ್ಕ ಹಾಕಂಗಿಲ್ಲ. ಸುಮ್ಮನೆ ಮಾಡಿದ್ರೆ ಲೆಕ್ಕ ಹಾಕ್ಬಾರ್ದು. ಅಲ್ಲ ನೋಡ್ತಾ ಇದ್ದೀನಿ ಯಾವ ನಂಗೆ ಗೊತ್ತು ನೀವು ಹಿಂಗೆ ಮಾಡೋದು ಅಂದ್ಬಿಟ್ಟು. ಅಮ್ಮ ನಾನು ಇಡ್ತಾ ಇದ್ದೀನಿ. ನಾನು ಅದಕ್ಕೆ ಹೇಳಿದ್ದು ಹೋಗಿ ಸುಮ್ಮನೆ ಹೋಗಪ್ಪ. ನಿನ್ ಮನೆ ಕೊಡಲ್ಲ, ನಿನ್ನಿಂದ ನಾನು ಬಯಸ್ಕೋಬೇಕು. ನೀವು ಅಕ್ಕ ಅವನ್ನ ಕಾಯ್ಬೇಡ ನೀನು. ಬಾಗಿಲಿ ತೋರಣ ಕಟ್ಟನ ಗಂಡು ಮಕ್ಕಳು ಬೆಳಗಿಗಲ್ಲ ಈಗ ಕಟ್ಟಬೇಕು. ಅವ್ರ ಮನೆಯಲ್ಲ ಕಟ್ಟಿಲ್ಲ, ಒಂದು ಮನೆ ಆ ಕಡೆ ಮನೆಯವರು. ಅಜ್ಜಿ ಹಬ್ಬದ ದಿನ ಕಟ್ಬೇಕು. ನಾನು ಏನೋ ಆ ದೇವ್ರನ್ನ ಏನ ಬೇಕಾ ಬಿಟ್ಟು ಹಂಗೆಲ್ಲ ಆಡ್ತಾರ. ಒಂದು ದೃಷ್ಟಿ ಬಟ್ಟಿಸ್ತಾ ಇದ್ದೀನಿ ದೇವಿಗೆ. ಅಲ್ಲೇ ತಂದಿದ್ದೀನಿ, ತುಟ್ಟಿಗೆ ಹಾಕ್ತಾ ಇದ್ದೀನಿ. ಅಮ್ಮ ತಾಯಿ ಏನೇ ತಪ್ಪಾಗಿ ಕ್ಷಮಿಸ್ಬಿಡವ. ನನಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ತಾಯಿದ್ದೀನಿ. ಸಾಕಲ್ವಾ? ಅಲ್ಲೇ ಸಾಕಲ್ವಾ? ನಾವು ಸಿಲ್ವರ್ ಇದು ಗೋಲ್ಡ್ ಕಲರ್ ಒಂದು ತರ್ಬೇಕು ಹಚ್ಚಿನಿ. ಬಿಡಿ ಏನಾಗಲ್ಲ. ಅಲ್ಲ ಇದಕ್ಕೆ ಸಾಕಲ್ವಾ? ಕೆಳಗಡೆ ಅದಕ್ಕೆ ಇದನ್ನ ಇಡ್ತೀನಿ. ಅದೇ ಇಡಿ.
ಇಲ್ಲಿ ಹ್ಞೂ ಸಾಕಲ್ವಾ? ಇಲ್ಲಿ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಈಗ. ಪಾಸ್ ಮಾಡಲಿ. ಹಣೆಬಟ್ಟು ತೊಗೊಬಂದಿದ್ದೀನಿ ಹೊಸದು. ಭಿನ್ನ ಮಾಡಬಾರ್ದು ಅಂತಾರೆ, ಅದಕ್ಕೆ ಎಲ್ಲೂ ದೇವಿನ ಭಿನ್ನ ಮಾಡಿಸಿಲ್ಲ. ಹಾಂ, ಹೊಸದು ಹಣೆಬಟ್ಟು ಇಡ್ಬೋದು, ಗ್ರ್ಯಾಂಡ್ ಆಗಿರೋದ ಅಂತ ಹೇಳಿದ್ರು, ಅದಕ್ಕೆ ಅದು ತೊಗೊಬಂದಿದ್ದೀನಿ. ದೇವರಿಗೆ ಎರಡು ಕಡೆ ಕೊಡ್ತಾರೆ. ನಮ್ಮಮ್ಮ ಹೇಳ್ತಾರೆ 2 ಸೈಡ್ಗೂ ಇಡಿ ಅಂತ, ಇಡ್ತಾ ಇದ್ದೀನಿ. ಓಟ್ಗಳೆಲ್ಲ ಎರಡು ಕಡೆ ಹೋಯ್ತು.